ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಗಣೇಶ ಚತುರ್ಥಿ ಸ್ಪೆಷಲ್ ಬೇಸನ್ ಲಾಡು ಮಾಡೋಣ. ಅದು ಹೇಗಿರುತ್ತೆ ಅಂತ ನೋಡೋಣ. ಬರೀ ಎರಡೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಬೇಸನ್ ಲಾಡು ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲ, ಒಂದು ಕಡಾಯಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಬೌಲಷ್ಟು ಕಡಲೆ ಹಿಟ್ಟು. ಇದನ್ನು ನೀಟಾಗಿ ಹುರ್ಕೋಬೇಕು. ಒಂಥರ ಲೈಟಿಶ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಅಂದರೆ ನೀವು ತಿಂದಾಗ ಒಂದು ಸ್ವಲ್ಪ ಬಾಯಿನಲ್ಲಿ ಒಂಥರ ಬಿಟ್ಟರ್ನೆಸ್ ಫೀಲ್ ಆಗುತ್ತಲ್ವ, ಅದು ನಿಮಗೆ ಆಗಬಾರ್ದು. ಅವಾಗ ತನಕ ನೀವು ಸ್ವಲ್ಪ ಹುರ್ಕೋಬೇಕು. ಇದನ್ನು ಈ ಥರ ಒಂಥರ ಬ್ರೌನಿಷ್ ಕಲರ್ ಆಗಬೇಕು. ಇನ್ನೂ ಹುರ್ಕೋಬೇಕು ನೀವು. ಮತ್ತು ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ. ಆವಾಗ ನಿಮಗೆ ಬಾಯಿಗೆ ಹಾಕೊಂಡಾಗ ನಿಮ್ಗೆ ಅದು ಒಂಥರ ಬಿಟ್ಟರ್ನೆಸ್ ಫೀಲ್ ಆಗಬಾರ್ದು. ಆವಾಗ ತನಕ ನೀವು ಆವಾಗ ತನಕ ಹುರ್ಕೋಬೇಕು. ಇದನ್ನು ನೀವಿದು ಸ್ಟಿರ್ ಮಾಡ್ತಾನೆ ಇರಬೇಕು. ನಿಮ್ಗದು ಗೊತ್ತಾಗುತ್ತೆ. ಮತ್ತು ನಿಮ್ಗದು ಹಸಿ ವಾಸನೆ ಹೋಗಿ ಅದೊಂಥರ ಘಮ ಬರುತ್ತೆ. ನೋಡಿ, ಈ ಥರ ಉಂಡೆ 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 ಅನಿಸ್ತಾ ಇದೆ. ಇದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದ್ದೀನಿ. ಇದ್ರ ಬಿಟ್ಟರ್ನೆಸ್ ಹೋಗಿದೆ. ಮತ್ತು ಇದು ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ಮತ್ತು ಮೀಡಿಯಮು ಮಾಡಬಾರ್ದು, ಹೈ ಫ್ಲೇಮು ಮಾಡಬಾರ್ದು. ಇಲ್ಲಿ ನೋಡಿ, ಒಂಥರ ತುಪ್ಪ ಎಲ್ಲ ಬಿಟ್ಕೊಂಡಾಗಿದೆ. ಈ ಥರ ನಿಮ್ಗೆ ಇದಾಗಬೇಕು, ಒಂಥರ ಪೇಸ್ಟಿ ಥರ. ಈ ಹಂತದಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಮತ್ತು ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಲ್ಲ, ಒಂದು ಸ್ವಲ್ಪ ವಾಮ್ ಆಗಬೇಕಂದ್ರೆ ನೀವು ಕೈಯಿಂದ ಉಂಡೆ ಕಟ್ಟೋ ಸ್ಟೇಜ್ ಅಷ್ಟು ನೀವು ಆ ಟೆಂಪ್ರೇಚರಿಗೆ ಬರಬೇಕು. ನೋಡಿ, ಇದು ಕಂಪ್ಲೀಟಾಗಿ ವಾಮ್ ಆಗಿದೆ. ನೋಡಿ, ನಾನು ಮುಟ್ಬೋದು ಮತ್ತು ಉಂಡೆನೂ ಕಟ್ಬೋದು. ಆ ಹಂತಕ್ಕೆ ಬಂದಿದೆ. ಇವಾಗ ನಾನಿಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೆ. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ಪುಡಿ, ಮತ್ತು ಇದರಲ್ಲಿ ನಾನು 1/4 ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನಿಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಳೋಣ. ನಾವು ಆಲ್ರೆಡಿ ಹಿಟ್ಟು ಹುರಿಬೇಕಾದ್ರೆ ತುಪ್ಪ ಹಾಕ್ಕೊಂಡಿದ್ವಲ್ವ, ಸೊ ಇವಾಗ ತುಪ್ಪ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಇದಕ್ಕೆ ತುಪ್ಪ ಹಾಕ್ಕೋಬೋದು. ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಂಡು ಹಾಕ್ಕೋಬೋದು. ನಾನು ಇದನ್ನು ಪ್ಲೇನೇ ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಇದನ್ನು ಈ ಥರ ಕಟ್ಕೊತ ಹೋಗಿ. ನೀವು ಇದು ಕಟ್ಕೊತ ಹೋದಾಗೆಲ್ಲ ನಿಮ್ಗೊಂಥರ ತುಪ್ಪ ಬಿಟ್ಕೊಂಡಂಗೆ ಅನಿಸ್ತಾ ಇರುತ್ತೆ, ಆಯ್ಲಿ. ನಿಮ್ಗೆ ಕಟ್ಬೇಕಾದ್ರೆ ಅನಿಸ್ಬೋದು ಬರೀ ಹಿಟ್ಟಿಟ್ಟು ಅನಿಸ್ತಾ ಇದೆ ಅಂತ. ಇಲ್ಲ, ನೀವು ಈ ಥರ ಕಟ್ಕೊತ ಅದು ಒಂಥರ ತುಪ್ಪ ಬಿಟ್ಕೊಳುತ್ತೆ. ನೋಡಿ, ನಾನು ಅಂದಿದ್ನಲ್ವ ನಿಮ್ಗೆ ರವ ಕಂಡ್ರೂ ಎಷ್ಟು. ನೋಡಿ, ಇಲ್ಲಿ ತುಪ್ಪ ಅನಿಸ್ತಾ ಇದೆ. ಇದೇ ಥರ ನಾವು ಎಲ್ಲ ಹಿಟ್ಟಿಂದನೂ ಉಂಡೆ ಕಟ್ಕೊಳ್ಳೋಣ. ನನ್ನ ಪ್ರಮಾಣದ ಪ್ರಕಾರ ನಾನು 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಒಂದು 3 to 4 ಸ್ಪೂನ್ಸ್ ಅಷ್ಟು ತುಪ್ಪ ತೊಗೊಂಡಿದ್ದೀನಿ. ನೀವು ನೋಡ್ಕೊಳ್ಳಿ. ನಮ್ಮ ಮನೆ ಎಷ್ಟು ಸ್ವೀಟ್ನೆಸ್ ತಿಂತಾರೋ ಅಷ್ಟೇ ಹಾಕ್ಕೊಂಡಿರೋದು. ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಸ್ವೀಟ್ನೆಸ್ ಯಾವ ಥರ ತಿಂತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ. ಬಟ್ ಇದು ಆ್ಯಕ್ಚುಯಲ್ ಇದು ಪ್ರಮಾಣ 1:1 ಥರ. ನೋಡಿ, 1 ಕಪ್ ಕಡಲೆ ಹಿಟ್ಟಿನಲ್ಲಿ ನಾನು ಒಂದು 6 ಉಂಡೆನ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಇದೇ ಥರ ಬಿಡ್ಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿಯಿಂದ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಅಥವಾ ನೀವು ಗೋಡಂಬಿ ಅಥವಾ ಬಾದಾಮಿ, ಪಿಸ್ತಾನ ಸ್ವಲ್ಪ ಹುರ್ಕೊಂಡು ಕಟ್ಟಬೇಕಾದ್ರೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಬಾಯಿನಲ್ಲಿ ಅದು ಸಿಗೋದು ಇನ್ನೂ ಟೇಸ್ಟಿಯಾಗಿರುತ್ತೆ.
ನೋಡಿ, ಇದು ಫೈನಲ್ ಟಚ್ಚು. ಇದನ್ನು ನೀವು ಗಣೇಶ ಹಬ್ಬಕ್ಕೆ ನೈವೇದ್ಯ ಥರ ಇಡ್ಬೋದು. ಇದು ನಾನು ಮಾಡಿರೋದು. ಇದನ್ನು ನೋಡಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಪ್ಲೀಸ್ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಎಮ್ಮೆ ಆಗಿರುತ್ತೆ. ಇದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸು ಏನು ಬೇಡ. ಒಂದು ಅಥವಾ ಎರಡು ಏನು ಕಡಲೆ ಹಿಟ್ಟು, ತುಪ್ಪ ಮತ್ತು ಸಕ್ಕರೆ ಅಷ್ಟೇ ಬೇಕಿರೋದು. ಅಷ್ಟಿತ್ತಂತಂದರೆ ನೀವು ತುಂಬ ಟೇಸ್ಟಿಯಾಗಿರೋ ಬೇಸನ್ ಲಡ್ಡುನ ಮಾಡ್ತೀರಾ. ಇದನ್ನು ಪ್ಲೀಸ್ ಮನೆಯಲ್ಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇವಾಗ ಲಾಕ್ಡೌನ್ ಇರೋದ್ರಿಂದ ಮನೆಯಲ್ಲಿ ಹಸ್ಬೆಂಡ್ಸು, ಚಿಲ್ಡ್ರನ್ಸು ಎಲ್ಲರೂ ಮನೆಗಿರೋದ್ರಿಂದ ಅವ್ರಿಗೆ ಏನಾದರೂ ತಿನ್ನಬೇಕು ಅನಿಸ್ತಿರುತ್ತೆ. ಆವಾಗ ನೀವು ಇದು ಈಸಿಯಾಗಿ ಮಾಡ್ಬೋದು. ಒಂದೇನಪ್ಪ ಅಂದರೆ ಹಿಟ್ಟನ್ನ ಹುರ್ಕೊಳೋದಲ್ಲ ಅಷ್ಟೇ ಇರೋದು, ಅದನ್ನು ಹಸಿ ವಾಸನೆ ಹೋಗೋತನ ಅಷ್ಟೇ. ಅದಾದಮೇಲೆ ನಿಮ್ದೆಲ್ಲನೂ ಈಸಿಯಾಗಿ ಜಲ್ದಿ ಆಗಿಬಿಡುತ್ತೆ. ನೀವಿದು ಪ್ಲೀಸ್ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡ್ತಾನೆ ಇರಿ. ಈ ರೆಸಿಪಿನ ಪ್ಲೀಸ್ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ನಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಈ ರೆಸಿಪಿ ಯಾವ ಥರ ನಿಮಗೆ ರೆಸಿಪಿ ಮಾಡಿದಾಗ ರಿಸಲ್ಟ್ ಯಾವ ಥರ ಬಂತು ಅಂತ. ಥ್ಯಾಂಕ್ ಯು.